10 ವರ್ಷ ಆಗಿದೆ. ಇದು ಹೆಂಗೆ ಜಾತಿ ಗಣತಿ ಮಾಡ್ತಾರೆ? ಸರ್ಕಾರದಲ್ಲಿ 5 ವರ್ಷಕ್ಕೆ ಒಂದ್ಸರಿ ಜಾತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಚೇಂಜ್ ಮಾಡಬೇಕು, ಗೊತ್ತಲ್ಲ? 10 ವರ್ಷದ ತಗೊಂತಾರೆ ಅವರು. ಏನಾದರೂ ಸರ್ಕಾರದಿಂದ ಸೌಲಭ್ಯ ಸಿಗ್ತೈತೆ, ಒಳ್ಳೇದಾಯ್ತದೆ ಅಂದರೆ ಯಾವ ಜಾತಿಗೆ ಸಿಕ್ಕರೂ ನಮ್ಮ ಅಭ್ಯಂತರ ಏನಿಲ್ಲ. ಇಲ್ಲಿ ಏನಾಗಿದೆ, ಇವ್ರ ಮಟ್ಟಕ್ಕೆ ಗಣತಿಗಳು ಮಾಡ್ಕೊಂಡು ಆವಾಗಲೂ 10 ವರ್ಷದ ಮುಂಚೆನೇ ಯಾಕೆ ಮಾಡಲಿಲ್ಲ? ಯಾಕಾದ್ರೆ ರಿಪೋರ್ಟ್ ಲೀಕ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಇವರು? ತಪ್ಪಲ್ವಾ ಅದು? ಹಂಗಾಗಿ ಜಾತಿ ಗಣತಿ ವೈಜ್ಞಾನಿಕವಾಗಿ ಇಲ್ಲ ಅನ್ನೋದೇ ನಮ್ಮ ಮನಸ್ಸಿಗೆ. ಜಾತಿ ಗಣತಿ ರಿಪೋರ್ಟ್ ಬಂದಿದೆ, ಆದರೆ ಸಿದ್ದರಾಮಯ್ಯನವರು ಅದನ್ನ ಮಂಡಿಸಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನೋಡಿ, ಜಾತಿ ಗಣತಿ ಮಾಡಿ 10 ವರ್ಷ ಆಯಿತು, ಈಗಲ್ಲ ಮಾಡಿರೋದು ಅದು. ಈಗ ವೈಜ್ಞಾನಿಕವಾಗಿ ಪ್ರತಿಯೊಂದು ಮನೆಗೆ ಹೋಗಿ ಸರ್ವೆ ಮಾಡಿ ಯಾವ ಸಾಮಾನ್ಯ ಹೇಗಿದ್ದಾರೆ ಏನು ಅಂತ ಮಾಡಬೇಕು. ಅವ್ರಿಗೆ ತಕ್ಕಂತೆ ಜಾತಿ ಗಣತಿಗಳು ಮಾಡ್ಕೊಂಡು ಮತ ಬ್ಯಾಂಕಿನ ರಾಜಕಾರಣ ಮಾಡ್ಕೊಂಡು ಹಗರಣ ಮುಚ್ಚೋದಕ್ಕೆ, ಇವರೆಲ್ಲ ಮಾಡೋವಂಥ ತಪ್ಪುಗಳು ಮುಚ್ಕೊಂಡು ನಾಯಕತ್ವ ಬದಲಾವಣೆಯನ್ನು ಮುಚ್ಕೊಳ್ಳೋದಕ್ಕೆ ಅದೊಂದು ಇದೊಂದು ತೇಲ್ಬಿಡೋಂಥ ಕೆಲಸಗಳೈತಲ್ಲ, ಇದು ಮಾಡಬಾರ್ದು. 10 ವರ್ಷ ಆಗಿದೆ. ಇದು ಹೆಂಗೆ ಜಾತಿ ಗಣತಿ ಮಾಡ್ತಾರೆ? ಸರ್ಕಾರದಲ್ಲಿ 5 ವರ್ಷಕ್ಕೆ ಒಂದ್ಸರಿ ಜಾತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಚೇಂಜ್ ಮಾಡಬೇಕು, ಗೊತ್ತಲ್ಲ? 10 ವರ್ಷದ ತಗೊಂತಾರೆ ಅವರು ಕ್ಯಾಸ್ಟ್ ಸರ್ಟಿಫಿಕೇಟು. ಮತ್ತು ಇದು ಹೆಂಗೆ ತಗೊಂತಾರೆ? ತಪ್ಪಲ್ವಾ ಇದು ಜಾತಿ ಗಣತಿ? ಅದಕ್ಕಾಗಿ ಯಾವುದೇ ಜಾತಿ ಗಣತಿ ಮಾಡಬೇಕಾದ್ರೆ ಮನೆ ಮನೆಗೆ ಹೋಗಬೇಕು, ಯಾವ ಸಮಾಜಕ್ಕೆ ಸೇರಿದವರು ಏನು, ಕುಲಕಸ್ಬೇನು, ಈ ಥರ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಈ ಸಮಾಜ ಇಷ್ಟಿದೆ ಅಂತ ಹೇಳಿ, ಏನಾದರೂ ಸರ್ಕಾರದಿಂದ ಸೌಲಭ್ಯ ಸಿಗ್ತೈತೆ, ಒಳ್ಳೇದಾಯ್ತದೆ ಅಂದರೆ ಯಾವ ಜಾತಿಗೆ ಸಿಕ್ಕರೂ ನಮ್ಮ ಅಭ್ಯಂತರ ಏನಿಲ್ಲ. ಇಲ್ಲಿ ಏನಾಗಿದೆ, ಇವ್ರ ಮಟ್ಟಕ್ಕೆ ಗಣತಿಗಳು ಮಾಡ್ಕೊಂಡು ಆವಾಗಲೂ 10 ವರ್ಷದ ಮುಂಚೆನೇ ಯಾಕೆ ಮಾಡಲಿಲ್ಲ? ಯಾಕಾದ್ರೆ ರಿಪೋರ್ಟ್ ಲೀಕ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಇವರು? ತಪ್ಪಲ್ವಾ ಅದು? ಹಂಗಾಗಿ ಜಾತಿ ಗಣತಿ ವೈಜ್ಞಾನಿಕವಾಗಿ ಇಲ್ಲ ಅನ್ನೋದೇ ನಮ್ಮ ಮನಸ್ಸಿಗೆ. ಜಾತಿ ಗಣತಿ ಮಾಡೋದ್ರಿಂದ ಏನು ಯೂಸು ಅಂತ ಅನ್ಸುತ್ತೆ ಸರ್? ಯಾವುದು ಯೂಸ್ ಇಲ್ಲ, ಅವ್ರಿಗೆ ಅನುಕೂಲ ಅಷ್ಟೇ. ರಾಜಕಾರಣಿಗಳಿಗೆ ಅವ್ರ ಬೇಳೆ ಬೇಯಿಸ್ಕೊಳೋದಕ್ಕೆ ಇದು ಗಣತಿ ಮಾಡೋದು. ಪ್ರಜೆಗಳಿಗೆ ಏನು ಅದರಿಂದ ಅನುಕೂಲ ಇಲ್ಲ, ಶ್ರೀಸಾಮಾನ್ಯನಿಗೆ ಏನು ಅನುಕೂಲ ಇಲ್ಲ, ಜನತೆಗೆ ಯಾವುದೇ ಒಂದು ಸೌಲಭ್ಯ ಸಿಕ್ಕಂಥದ್ದೇನಿಲ್ಲ. ಈಗ ಹಲವಾರು ಜಾತಿ ಕೊಡಿ ನೀವು ಮೀಸಲಾತಿಗಳನ್ನು, ಈಗ ಏನಿದೆಯೋ ಅದನ್ನೇ ಮುಂದುವರಿಸಿ ಸಾರ್ವಜನಿಕ ಉಪಯೋಗ ಆಗೋಂಥ ರೀತಿಲಿ ಎಷ್ಟೋ ಜನ ಬಡವರಿದ್ದಾರೆ, ಬಡವ್ರನ್ನ ಗುರುತಿಸಿ, ಜಾತಿ ಬಿಡಿ ಬಡವ್ರನ್ನ ಗುರುತಿಸಿ, ಬಡವನಿಗೆ ಮೂಲ ಸೌಲಭ್ಯ ಸಿಗಬೇಕು. ಕಡೆ ವ್ಯಕ್ತಿಗೂ ಸೌಲಭ್ಯ ಸಿಗಬೇಕು, ಸರ್ಕಾರ ಸೌಲಭ್ಯ ಅನ್ನೋದು ನಮ್ಮ ಅನಿಸಿಕೆ. ಅದು ಬಿಟ್ಟು ಇವ್ರು ಯಾವಾಗಲೂ ಮಾಡಿರೋ ಜಾತಿ ಗಣತಿನ ಈಗ ತಂದು ಮಾಡ್ತೀನಿ, ಆ ವರದಿ ಮಾಡ್ತೀವಿ, ಇದು ಲೀಕ್ ಮಾಡ್ತೀವಿ, ಅದು ಇವೆಲ್ಲ ಏನು ಮಾಡ್ತಾ ಇರ್ತಾರೆ? ಇದೆಲ್ಲ ಶೋಭೆ ತರೋಂಥ ಕೆಲಸಗಳಲ್ಲ ರಾಜ್ಯಕ್ಕೆ. ರಾಜ್ಯದ ಒಬ್ಬ ಜವಾಬ್ದಾರಿ ಸಚಿವರಾಗಿ, ಶಾಸಕರಾಗಿ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಯಾರೇ ಆದ್ರೂ ವೈಜ್ಞಾನಿಕವಾಗಿ ಏನಿದೆಯೋ ಅದನ್ನು ಹೇಳಬೇಕು. ನಿಜಾನ ಸತ್ಯನ ಹೇಳಿ. ಯಾವುದೋ ಒಂದು 2 ಜಾತಿನ ತುಳಿಯೋದಕ್ಕಾಗಿ ನೀವು ಜಾತಿ ಗಣತಿನ ತೇಲ್ಬಿಡಬೇಡಿ. ಎಲ್ಲ ಸಮಾಜ ಈಗ ಚೆನ್ನಾಗಿದ್ದೀವಿ, ಪ್ರತಿಯೊಂದು ಸಮಾಜದವರು ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಪ್ರೀತಿ ವಾತ್ಸಲ್ಯದಲ್ಲಿದ್ದೀವಿ. ನಮ್ಮಲ್ಲಿ ವಿಷ ಬೀಜ ಬಿತ್ತಾಗ್ತದೆ ನೀವು ಮತ್ತೊಂದು ಪ್ರಯತ್ನ ಅಂತ ನನ್ನ ಭಾವನೆ. ಯಾವುದು ಒಳ್ಳೇದಿಲ್ಲ ಇದು. ಕೊಡಿ ಮೀಸಲಾತಿ ಕೊಡಿ, ಕಡು ಬಡವನ್ ಕೊಡಿ, ಕಾರ್ಮಿಕರಿಗೆ ಕೊಡಿ, ದಲಿತರಿಗೆ ಕೊಡಿ, ಅಲ್ಪಸಂಖ್ಯಾತರಿಗೆ ಕೊಡಿ, ಯಾರಿಗೋ ಕೊಡಿ, ಸೌಲಭ್ಯ ಕೊಡಿ. ಬೀಟ್ ಪ್ಲಸ್ ಕರ್ನಾಟಕ.